ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ಬ್ಲಾಗ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನನ್ನ ತಮ್ಮನ ಎಂಗೇಜ್ಮೆಂಟ್ ವಿಡಿಯೋನ ಹಾಕಿದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನೇ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ವಿಡಿಯೋನ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಾವು ಹಾಸನಿಂದ ಹೊರಟು ಚಂದ್ರಪಟ್ಟಣಕ್ಕೆ ಬಂದಿದ್ದು. ಫಂಕ್ಷನ್ ನಡೀತಿದ್ದು ಚಂದ್ರಪಟ್ಟಣದಲ್ಲಿ, ಹುಡುಗಿ ಊರು ಚಂದ್ರಪಟ್ಟಣ. ಸೊ ಹಾಗಾಗಿ ಚಂದ್ರಪಟ್ಟಣದಲ್ಲಿ ಫಂಕ್ಷನ್ ನಡೀತಾ ಇತ್ತು. ಚೆನ್ನಾಗಿ ಫಂಕ್ಷನ್ನ ನಡೆಸ್ಕೊಟ್ರು. ಹಾಗೆ ನಾವು ಹುಡುಗಿ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಫೋಟೋಶೂಟ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಫೋಟೋಶೂಟ್ ಮಾಡ್ತಾ ಹಾಗೆ ಈ ಥರ ಫಂಕ್ಷನ್ಗಳಲ್ಲಿ ಅಲ್ವಾ ತುಂಬ ದೂರದಲ್ಲಿರುವಂಥ ಸಂಬಂಧಗಳೆಲ್ಲ ಪರಿಚಯ ಆಗುತ್ತೆ. ಹಾಗೆ ತುಂಬ ದಿನದಿಂದ ನೋಡೇ ಇರಲ್ಲ ನಾವು, ಅಂಥ ಸಂಬಂಧಿಕರೆಲ್ಲರನ್ನೂ ನೋಡಬಹುದು. ತುಂಬ ಖುಷಿ ಅಂತ ಅನಿಸುತ್ತೆ. ಸೊ ಹಾಗೆ ಅಲ್ಲಿಂದ ನಾವು ಹುಡುಗನ ರೂಮಿಗೆ ಹೋದ್ವಿ. ಅವನು ಡ್ರೆಸ್ ಮಾಡ್ಕೊಳ್ತಿದ್ದ. ಸರಿ, ಅವನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ನೀನು ಮಾತಾಡು ಅಂತ ಅವನ ಆಚೆ ಕಳಿಸಿ ಹಾಗೆ ಸ್ವಲ್ಪ ಟಚಪ್ ಮಾಡ್ಕೊಳ್ತಾ ಇದ್ವಿ. ನಾವು ಕೂಡ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ವ. ಹಾಗೆ ಮಕ್ಕಳಿಗೆ ಬೆಳಗ್ಗೆನೇ ಹೊರಟಿದ್ರಿಂದ ಸ್ವಲ್ಪ ಮಕ್ಕಳು ಏನು ರೆಡಿ ಆಗಿರಲಿಲ್ಲ. ಅವ್ರಿಗೆಲ್ಲ ಮೇಕಪ್ ಮಾಡ್ತಾ ಇದ್ವಿ ಮಕ್ಕಳಿಗೆ. ಸೊ ಅವ್ರಿಗೆಲ್ಲ ರೆಡಿ ಮಾಡಿ ಹಾಗೆ ನಾವು ಸ್ವಲ್ಪ ಟಚಪ್ ಎಲ್ಲ ಮಾಡ್ಕೊಂಡು ಸ್ಟೇಜ್ ಮೇಲೆ ಬಂದ್ವಿ. ಸೊ ಅಷ್ಟರಲ್ಲಿ ಹುಡುಗಿನ ಹಸೆಮಣೆ ಮೇಲೆ ಕೂರಿಸಿದ್ರು ಶಾಸ್ತ್ರ ಮಾಡೋಕ್ಕೆ ಅಂತ ಹೇಳಿ. ಹಾಗೆ ಇವಾಗ ಹುಡುಗನ ಮನೆ ಕಡೆಯಿಂದ ಫಸ್ಟ್ ಹುಡುಗಿಗೆ ಶಾಸ್ತ್ರ ಮಾಡೋಕ್ಕೆ ಹೇಳಿದರು. ಸೊ 5 ಜನ ಮುತ್ತೈದೆಯರು ಸೇರಿ ಶಾಸ್ತ್ರ ಮಾಡಿ ಅಂತ ಹೇಳಿದರು. ನಾವೇನೆಲ್ಲ ತಂದಿದ್ವಿ ಅದನ್ನು ಹುಡುಗಿಗೆ ಕೊಟ್ಟು ಶಾಸ್ತ್ರ ಮಾಡ್ತಾಯಿದ್ರು. ಸೊ ನಮ್ಮ ಅತ್ತೆಂದಿರು ಹಾಗೆ ನನ್ನ ಕಸಿನ್ ಸಿಸ್ಟರು, ನಾನು, ನನ್ನ ಸಿಸ್ಟರ್ ಎಲ್ಲ ಸೇರಿ ಶಾಸ್ತ್ರನ ಮಾಡಿದ್ವಿ. ಬಳೆ ಎಲ್ಲ ತೊಡಿಸಿ ಹಾಗೆ ಹೂವೆಲ್ಲ ಮಾಡಿಸಿ ಅರಿಶಿನ ಕುಂಕುಮ ಇಟ್ಟು ನಾವು ಏನು ಡ್ರೆಸ್ ತಂದಿದ್ವಿ ಸೊ ಅವರಿಗೆ ಸೀರೆನ ಇಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೇಳ್ತಾರೆ. ಸೊ ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ. ತುಂಬ ಚೆನ್ನಾಗಿ ಹೊರಡಬೇಕಾದ್ರೂ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಏನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಚೌಟ್ರಿದು ಏನು ವೀಡಿಯೋ ಇದೆ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಮನೆಯಿಂದ ಹೊರಟಿದ್ದು ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಅಲ್ಲಿಂದ ಹೊರಟು ಚೌಟ್ರಿಗೆ ಬಂದು ಸೇರಿದ ಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಸೊ ಅದನ್ನು ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ತುಂಬ ವೀಡಿಯೋಸ್ ಆಗ್ತಿತ್ತು. ನಾನು ಕ್ಯಾಪ್ಚರ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಒಳ್ಳೆ ಮೂಮೆಂಟು ಅಂತ ಹೇಳ್ಬೋದು. ಒಳ್ಳೆ ಒಂದು ಶುಭಕರವಾದ ನೆನಪಿನ ಬುತ್ತಿ ಅಂತ ಹೇಳ್ಬೋದು. ಇದೆಲ್ಲ ಒಳ್ಳೊಳ್ಳೆ ನೆನಪಿಟ್ಕೊಳ್ಳೋ ಅಂಥ ದಿನಗಳು ಇದೆಲ್ಲ. ಹಾಗೆ ಶಾಸ್ತ್ರಗಳೆಲ್ಲ ಮುಗೀತು. ಕೆಲವೊಂದು ಶಾಸ್ತ್ರಗಳಂತೂ ನೆನಪೇ ಇರಲ್ಲ ನಮಗೆ. ಯಾರಾದರೂ ದೊಡ್ಡವರು ಹೇಳ್ಕೊಡ್ಬೇಕು, ಆಮೇಲೆ ನಾವು ಮಾಡಬೇಕು. ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಹೇಳ್ಕೊಡ್ತಿದ್ರು, ಇವಾಗ ಇದನ್ನು ಕೊಡು, ಮತ್ತು ಆಮೇಲೆ ಬಳೆ ಹಾಕು, ಕುಂಕುಮ ಇಡು, ಹೂ ಮಡಿಸು, ಹಿಂಗೆ ಅಂತ ಎಲ್ಲ ಹೇಳ್ಕೊಡ್ತಿದ್ರು. ಸೊ ನಮಗೇನು ಗೊತ್ತಿರುತ್ತೆ, ಯಾರು ಹೇಳ್ಕೊಡ್ತಿದ್ರೆ ತಾನೆ ಹಿಂಗಲ್ಲ ಹಿಂಗೆ ಅಂತ ಒಂದು ಬಿಡ್ದಂಗೆ ನೀಟಾಗಿ ಶಾಸ್ತ್ರನ ಕಂಪ್ಲೀಟ್ ಮಾಡ್ಬೋದು. ಸೊ ಹುಡುಗನ ಮನೆ ಕಡೆಯಿಂದ ಹುಡುಗಿ ಮನೆ ಕಡೆಯಿಂದ ಹುಡುಗನಿಗೆ ಶಾಸ್ತ್ರ ಮಾಡಿದ್ರು, ನಾವು ಹುಡುಗಿಗೆ ಶಾಸ್ತ್ರ. ಇದು ನೆಕ್ಸ್ಟ್ ಇನ್ನೊಂದು ರೌಂಡ್ ಶಾಸ್ತ್ರಗಳು ಇದು. ಹಾಗೆ ಊರಲ್ಲಿ ದೊಡ್ಡವರು ಇರ್ತಾರಲ್ಲ, ಒಂದು ಸೈಡ್ ನಮ್ಮ ಚಿಕ್ಕಪ್ಪ ಕೂತ್ಕೊಂಡಿದ್ದಾರೆ ಹುಡುಗನ ಸೈಡು, ಇನ್ನೊಂದು ಸೈಡು ಅವರ ರಿಲೇಷನಲ್ಲಿ ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರು ಕೂತ್ಕೊಂಡಿದ್ರು. ಹಾಗೆ ಏನೇನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು, ಬಟ್ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೆ ಕೆಳಗಡೆ ನಿಂತ್ಕೊಂಡು. ತುಂಬ ಚೆನ್ನಾಗಿ ನೀಟಾಗಿ ಮಾಡಿದರು. ಇದನ್ನೆಲ್ಲ ನೋಡಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಶಾಸ್ತ್ರ ಎಲ್ಲ ಈ ಥರದ್ದೆಲ್ಲ ನೋಡಿ. ಇರೋದ್ರಿಂದ ಯಾವುದೇ ಫಂಕ್ಷನ್ಗೂ ಹೋಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಯಾವುದಾದ್ರೂ ಹತ್ರ ಸಂಬಂಧದಲ್ಲಿ ಮದುವೆಗಳಾಗಿರ್ಬೋದು, ಜಸ್ಟ್ ಹಿಂಗೆ ಹೋಗ್ತಿದ್ವಿ ಬರ್ತಿದ್ವಿ. ಇಲ್ಲ ಅಂತ ಅಂದರೆ ಊರಿಗೆ ಹೋದಾಗಲಾದರೂ ಹೋಗಿ ಮಾತಾಡಿಸ್ಕೊಂಡು ಅವ್ರಿಗೇನು ಗಿಫ್ಟ್ ಕೊಡಬೇಕು ಅದನ್ನು ಕೊಟ್ಟು ಬರ್ತಾಯಿದ್ವಿ. ತುಂಬ ವರ್ಷಗಳ ನಂತರ ಇಷ್ಟು ಹತ್ರದಲ್ಲಿ ಎಲ್ಲ ಶಾಸ್ತ್ರನ ನಿಂತ್ಕೊಂಡು ನೋಡಿರೋ ಅಂಥದ್ದು. ಇದಕ್ಕಿಂತ ಮುಂಚೆ ಕಸಿನ್ ಸಿಸ್ಟರ್ಸ್ದೆಲ್ಲ ಮದುವೆ ಆಗಿದೆ, ಬಟ್ ಹೋಗೋ ಅಂಥ ಟೈಮು ಹಂಗಿರುತ್ತೆ. ನಮ್ಮದು ಏನು ಮಾಡೋಕ್ಕಾಗಲ್ಲ, ದೂರದಲ್ಲಿರೋದ್ರಿಂದ ಫಂಕ್ಷನ್ಗೆ ಹೋಗೋದು, ಅಟೆಂಡ್ ಮಾಡೋದು, ಬರೋದು ಅಷ್ಟೇ. ಯಾವುದೇ ಒಂದು ಶಾಸ್ತ್ರ ಸಂಬಂಧಗಳಲ್ಲಿ ಸೇರ್ಕೊಳ್ಳೋಕ್ಕಾಗಿರಲ್ಲ. ಹೋಗ್ತಿದ್ವಿ, ವಿಶ್ ಮಾಡ್ತಿದ್ವಿ, ಬರ್ತಿದ್ವಿ. ಸೊ ಇಷ್ಟೇ ಆಗ್ತಿತ್ತು. ಆದರೆ ಈ ರೀತಿ ಎಲ್ಲ ಶಾಸ್ತ್ರ ಮಾಡೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ರಿಲೇಟಿವ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ನಿಂತು ಖುಷಿಲಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇವಾಗ ಹೂವಿನಾರ ಚೇಂಜ್ ಮಾಡಿಸ್ತಿದ್ದಾರೆ. ಹಾಗೆ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೆ ತಂದು ಕೊಡ್ತಿದ್ದಾರೆ. ಅವ್ರ ಕಡೆ ಅಂತೂ ಫುಲ್ ಖುಷಿ ಜೋಶಿಂದ ವಿಷಯಲೆಲ್ಲ ಆಗ್ತಿದ್ರು. ನಮ್ಮ ಕಡೆನೂ ಈ ಕಡೆ ನಿಂತ್ಕೊಂಡು ಹೂವೆಲ್ಲ ಹಾಕೋಣ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ವಿ. ಒಳ್ಳೆಯ ಒಂದು ಮಧುರವಾದಂಥ ಕ್ಷಣ ಅಂತ ಹೇಳ್ತೀನಿ ನಾನು.
ರಿಂಗ್ ಎಲ್ಲ ಹಾಕಿದ ಮೇಲೆ ಹುಡುಗಿ ಕಸಿನ್ಸ್ ಎಲ್ಲ ಸೇರಿ ಕೇಕ್ ತಂದು ಕಟ್ ಮಾಡಿಸಿದ್ರು. ಹಾಗೆ ಹುಡುಗನ ಕಡೆಯಿಂದ ಅವ್ನ ಫ್ರೆಂಡ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸಿದ್ರು. ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಯಿತು. ಹಾಗೆ ಊಟನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಕೆಲವೊಂದು ತುಂಬ ಒಳ್ಳೊಳ್ಳೆ ಮೂಮೆಂಟ್ಸ್ನ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ವಿಡಿಯೋ ಮಾಡೋಕ್ಕೆ. ಕೆಲವೊಂದು ಫ್ಯಾಮಿಲಿ ಫೋಟೋನ ಇದರಲ್ಲಿ ಹಾಕಿದ್ದೀನಿ. ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.